ಇದನ್ನ ಮೋಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಅಸಲಿ ಸಂಕಷ್ಟ ಈಗ ತಾನೇ ಶುರುವಾಗಿದೆ ಎನ್ನಲಾಗ್ತಾ ಇದೆ. ಶೀಘ್ರದಲ್ಲೇ ಇಡಿ ಕಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಿಲುಕಾಕೊಳ್ತಾರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಈಗ ರಿಯಲ್ ಪ್ರಾಬ್ಲಮ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಈಗ ತಾನೇ ಅಸಲಿ ಸಂಕಷ್ಟ ಅನ್ನೋದು ಎದುರಾಗ್ತಾ ಇದೆ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಹಗರಣದ ಜಾಲ ಪತ್ತೆ ಹಚ್ಚಿ ಇಡಿ ಅಧಿಕಾರಿಗಳು ಸಿದ್ದರಾಮಯ್ಯನವರಿಗೆ ಕುಮ್ಮೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯ ವಿಚಾರಣೆಗೆ ಸಜ್ಜಾಗಿದೆ ಇಡಿ ಅಧಿಕಾರಿಗಳು ಈಗಾಗಲೇ ಭರದ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಮತ್ತು ಪಾರ್ವತಿ ಸಿದ್ದರಾಮಯ್ಯನವರ ವಿಚಾರಣೆಗೆ ಇಡಿ ಅಂಡ್ ಟೀಮ್ ಈಗಾಗಲೇ ಎಲ್ಲ ರೀತಿಯಾದಂತಹ ಪ್ಲಾನಿಂಗ್ಸ್ಗಳನ್ನ ಮಾಡಿಕೊಂಡಿದ್ದಾರೆ. ಸಿಎಂ ವಿಚಾರಣೆಗೂ ಮುನ್ನ ಸಚಿವ ಭೈರತಿ ಸುರೇಶ್ಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಭೈರತಿ ಸುರೇಶ್ ಅವರು ಮಾತ್ರ ಯಾವುದೇ ನೋಟಿಸ್ ಬಂದಿಲ್ಲ, ಮೇ ಬಿ ಮುಂದೆ ಬರ್ಬೋದೇನೋ ಗೊತ್ತಿಲ್ಲ, ಬಂದ್ರೆ ಹೇಳ್ತೀನಿ, ಸದ್ಯಕ್ಕಂತೂ ನನ್ಗೆ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಹೇಳಿಕೆನ ಕೊಟ್ಟರು. ಭೈರತಿ ಸುರೇಶ್ ವಿಚಾರಣೆ ಬಳಿಕ ಸಿಎಂ ಸಿದ್ದರಾಮಯ್ಯನವರಿಗೆ ಇಡಿ ಗಾಳವನ್ನ ಹಾಕುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದಿಲ್ಲಂದ್ರೆ ಒಂದು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಅವರ 40 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಈ ರೀತಿಯಾದಂತಹ ಸಂಕಷ್ಟವನ್ನ, ಲೋಕಾಯುಕ್ತವನ್ನ, ಇಡಿ ಅಧಿಕಾರಿಗಳನ್ನ ಭೇದಿಸಿದವಂತವ್ರು ಅಲ್ವೇ ಅಲ್ಲ. ಸಿದ್ದರಾಮಯ್ಯನವರದ್ದು ಒಂದೇ ಅಜೆಂಡಾ, ಈ ಪ್ರಕರಣದಲ್ಲಿ ನನ್ನ ಹೆಸರು ಬಂದಿದೆ, ನಾನು ಯಾವುದಕ್ಕೂ ಕೂಡ ಜಗ್ಗಲ್ಲ ಬಗ್ಗಲ್ಲ, ಕುಗ್ಗೋ ಮಾತೇ ಇಲ್ಲ, ಹಾಗಂತ ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾವುದನ್ನು ಕೂಡ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡಿಲ್ಲ. ತಪ್ಪು ಮಾಡಿದ್ರೆ ತಾನೇ ಒಪ್ಕೊಳ್ಳೋದಕ್ಕೆ, ಇದು ಕೂಡ ಅಷ್ಟೇನೆ, ನಾನು ತಪ್ಪು ಮಾಡಿಲ್ಲ, ಅದನ್ನ ಸಾಬೀತುಪಡಿಸಿ ನನ್ನ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡ್ತೀನಿ, ಅಲ್ಲಿವರೆಗೂ ಕಾದು ನೋಡಿ ಅನ್ನುವಂಥ ಒಂದು ಶಪಥವನ್ನು ಕೂಡ ಸಿದ್ದು ಮಾಡಿರುವಂಥದ್ದು. ಹಾಗಾಗಿ ಯಾವ್ಯಾವುದರಲ್ಲಿ ಸಿದ್ದರಾಮಯ್ಯನನ್ನ ಸಿಲುಕಿಸೋದಕ್ಕೆ ಪ್ರಯತ್ನ ನಡೀತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಎಲ್ಲವೂ ಕೂಡ ರೂಲ್ಸು ರೆಗ್ಯುಲೇಷನ್ಸ್ ನಿಯಮಾನುಸಾರವಾಗಿ ನಡೀತಾ ಇದೆ. ಹಾಗಾಗಿ ಈಗ ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತರಾಗಿರುವಂತಹ ಭೈರತಿ ಸುರೇಶ್ ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದ ನಂತರ ಸಿದ್ದರಾಮಯ್ಯನವರು ಇಡಿ ಅಂಗಳದಲ್ಲಿ ಸುಳಿದಾಡಬಹುದು ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಏನು ಉತ್ತರವನ್ನು ಕೊಡ್ತಾರೆ ಏನು ಅಂತ.